ಸಂಪೂರ್ಣ ಒಳ ಮೀಸಲಾತಿ ಜಾರಿ ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತಮಟೆ ಬಾರಿಸಿ ಸರ್ಕಾರ ವಿರುದ್ಧ ಹಾಗೂ ಸಿದ್ದರಾಮಯ್ಯ ಅಹಿಂದ ನಾಯಕ ಎಂದು ಹೇಳಿಕೊಂಡು ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರವನ್ನ ಕೂಗುತ್ತಾ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೆ ತಕ್ಷಣವೇ ಒಳ ಮೀಸಲಾತಿ ಪೂರ್ಣವಾಗಿ ಜಾರಿಗೊಳಿಸಿ ಎನ್ನುವ ಒತ್ತಾಯದೊಂದಿಗೆ ಮನವಿ ಪತ್ರವನ್ನ ನೀಡಿದ್ರು. ಈ ಪ್ರತಿಭಟನೆ ವೇಳೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಏನೆಲ್ಲ ನಡೆಯಿತು ಅನ್ನುವುದು ತಾವು ನೋಡ್ತಾ ಇರುವಂತ ಈ ದೃಶ್ಯಾವಳಿ. BR ಅಂಬೇಡ್ಕರ್ ಅವರ ಪ್ರತಿಮೆ ಎದುರುಗಡೆ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗುತ್ತಾ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ಪುತ್ಥಳಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ನೊಂದಿಸಲು ಹೋದಂತಹ ಅದನ್ನು ತಡೆಯಲು ಹೋದಂತಹ ಪೊಲೀಸ್ ಪೇದೆಗೂ ಅದರ ಬಿಸಿ ಮುಟ್ಟಿತ್ತು ಅಂತ ಹೇಳಲೇಬಹುದು. ತದ ಬಳಿಕ ಪೊಲೀಸರು ಅದನ್ನ ಆರಿಸಿ ಪ್ರತಿಭಟನಾಕಾರರು ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಸರ್ಕಾರ ವಿರುದ್ಧ ಧಿಕ್ಕಾರವನ್ನ ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಾದಿಗ ನೌಕರ ಸಮಾಜದ ಜಿಲ್ಲಾಧ್ಯಕ್ಷರು, ಮಾದಿಗ ಸಮುದಾಯದ ಮುಖಂಡರು ಮಾತನಾಡುತ್ತಾ ಫೆರಡೈನಿಸ್ ಹಿಪ್ಪಳಗೌರು ಆಗಲಿ, ರಾಜು ಕಡಾಳ್ ಆಗಲಿ ಸೇರಿದಂತೆ ಅನೇಕರು ಮಾತನಾಡುತ್ತಾ ಇಷ್ಟು ದಿವಸ ನಾವು ಕಣ್ಣೀರು ಹಾಕಬೇಕು, ಎಷ್ಟು ದಿವಸ ನಾವು ಚಾಟಿ ಏಟನ್ನು ತಿನ್ನಬೇಕು, ಎಷ್ಟು ದಿವಸ ನಾವು ಬೀದಿ ಮೇಲೆ ಗೋಳಂತ ಬೊಬ್ಬೆ ಹೊಡೆದು ಪ್ರತಿಭಟನೆ ಮಾಡಬೇಕು, ಎಷ್ಟು ಪ್ರಾಣಗಳ ತ್ಯಾಗ ಮಾಡಬೇಕು. ಈ ಪ್ರತಿಭಟನೆಯಿಂದ ನಾವು ಪಡೆದಿದ್ದಕ್ಕಿಂತ ಕಳೆದುಕೊಂಡಿರೋದೇ ಜಾಸ್ತಿ ಆಗಿದೆ. ಇನ್ನು ಮುಂದೆ ನಾವು ಶಾಂತಿಯಿಂದ ಪ್ರತಿಭಟನೆ ಮಾಡೋದು ಬಿಟ್ಟು ಮನೆಗೊಬ್ರು, ಒಂದು ಮನೆಯಲ್ಲಿ 4 ಜನ ಇದ್ರೆ ಒಬ್ಬನು ಒಂದು ಮನೆಗೆ ತಾಯಿಗೆ ಹೇಳಿ ತ್ಯಾಗ, ಮನೆಗೆ ಪ್ರಾಣ ನನ್ನ ತ್ಯಾಗ ಮಾಡಿದ್ದೀನಿ, ಸಮುದಾಯಕ್ಕೆ ನನ್ನ ಪ್ರಾಣ ತ್ಯಾಗ ಮಾಡಿದ್ದೀನಿ ಅಂತ ಲಟ್ಟು ಬಡಿಗಿ ಹಿಡಿದುಕೊಂಡು ಹೊರಗೆ ಬರಬೇಕಾಗುತ್ತೆ ಎನ್ನುವ ಎಚ್ಚರಿಕೆ ಸಮುದಾಯದ ಮುಖಂಡರು ನೀಡಿದ್ರು. ಒಂದು ವೇಳೆ ನೀವು ಏನು ಭರ್ತಿಯನ್ನ ಮಾಡ್ತಾ ಇದ್ದೀರಿ, ಪೂರ್ಣ ಪ್ರಮಾಣದಲ್ಲಿ ಒಳ ಮೀಸಲಾತಿ ಜಾರಿ ಆದ ನಂತರ ರೋಸ್ಟರ್ ಬಿಂದು 6:6:5 ಮೀಸಲಾತಿ ನೀಡಿದ ಪ್ರಕಾರ ಭರ್ತಿಯನ್ನ ಮಾಡಬೇಕು. ಇಲ್ಲವಾದಲ್ಲಿ ರಕ್ತದ ಓಕುಳಿ ಹರಿಯುತ್ತೆ. ಬೀದರ್ನಿಂದ ಬೆಂಗಳೂರಿನವರೆಗೂ ಪ್ರತಿಭಟನೆ ನಡೆಯುತ್ತೆ. ಇನ್ನು ಮುಂದೆ ಶಾಂತಿಯ ಮಾತು ಇಲ್ಲ, ಇನ್ನು ಮುಂದೆ ಕ್ರಾಂತಿಯ ಮಾತು ಆಗುತ್ತೆ. ಇದಕ್ಕೆಲ್ಲಕ್ಕೂ ಸರ್ಕಾರವೇ ಹೊಣೆಗಾರಿಕೆ ಹೊರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆ ಮಾತುಗಳನ್ನ ಪ್ರತಿಭಟನೆಯಲ್ಲಿ ಎತ್ತೆತ್ತಿ ಹೇಳಿದ್ರು. ಏನು ಸಿದ್ದರಾಮಯ್ಯನವರೇ, ನಿಮಗೆ ಕಿಂಚಿತ್ತು ನಮ್ಮ ಬಗ್ಗೆ ಕಾಳಜಿ ಇದ್ರೆ ನೀವು ಇಷ್ಟು ದಿವಸ ಯಾಕೆ ತಡಿತಾ ಇದ್ರಿ? ಈ ಕೂಡಲೇ ನಿಮ್ಮ ಸಂಪುಟ ಸಭೆಯಲ್ಲಿ ಈ ಹುದ್ದೆಗಳ ಭರ್ತಿಯನ್ನ ತಡೆ ಹಿಡಿದು ಒಳ ಮೀಸಲಾತಿ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಿ ಕೂಡಲೇ ಆದೇಶವನ್ನ ಹೊರಡಿಸಬೇಕು. ಏನೆಲ್ಲ ಈ ಪ್ರತಿಭಟನೆ ಉದ್ದಕ್ಕೂ ನಡೆಯಿತು ಅನ್ನೋದು ನೋಡೋಣ ಬನ್ನಿ. ಸೈನ್ ಮಾಡಿ ಅದು ರಿಪೋರ್ಟ್ ತರ್ಲಾಕ ಇವರೇ ಹೋಗಿರು, ಹೊಲೆಯರು ಒಬ್ಬರು ಮಾತಿಗೂ ಮಿನಿಸ್ಟರ್ ಹೋದ್ರು, ಹೋಗಿ ರಿಪೋರ್ಟ್ ತಗೊಂಡು ಬಂದ್ರು. ರಿಪೋರ್ಟ್ ತಗೊಂಡು ನಾವು ಮರ್ದಿನಿಗೆ ವಿಚಾರ ಮಾಡಿದೆವು. ನಾವು ಖುಷಿ ಮಾಡಸಾರಿ, ಕೇಕ್ ಕಟ್ ಮಾಡರಿ, ನಮ್ಮ ಪೀಳಿಗೆಯಿಂದ ನಮ್ಮ ಮಕ್ಕಳಿಗೆ ನೌಕರಿ ಸಿಗ್ತಾವ, ಚಲೋ ಕೋರ್ಸ್ಗಳು ಸಿಗ್ತಾವ, ಇಂಜಿನಿಯರಿಂಗ್ ಸೀಟ್ ಸಿಗ್ತಾವ, ಮೆಡಿಕಲ್ ಸೀಟ್ ಸಿಗ್ತಾವ, ನಮ್ಮ ಜಾತಿ ಮುಂದೆ ಬಂದು ನಾವು ಭಾಳ ಖುಷಿ ಆಗಲಿದ್ವಿ. ಆದರೆ ಇವ್ರು ಷಡ್ಯಂತ್ರ ನೋಡ್ರಿ, ನಮ್ಮ ದುಶ್ಮನ್ ರಾತ್ರೋರಾತ್ರಿ ಆ ಒಂದು ಆದೇಶಕ್ಕೆ
ಸುಳ್ಳು ಅಂತ ಹೇಳಿ ಮೊದಲು ಜಮಾನ ಹಿಡಿದು ಏನಿತ್ತು 50-55 ವರ್ಷದಿಂದ ಏನಿತ್ತು 15% ಕೊಡಬೇಕು, ಒಳ ಮೀಸಲಾತಿ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ ಹೇಳಿ ಒಂದು ಆದೇಶ ಹೊರಡಿಸ್ತಾರೆ. 26ನೇ ತಾರೀಕು ಇದೇ ಫೆಬ್ರವರಿ ಮನ್ನ ಏನ್ ಹೊರಡಿಸ್ತಾರ? ಒಳ ಮೀಸಲಾತಿಗೆ ಸಂಬಂಧ ಇಲ್ಲ, ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ, ಇದಕ್ಕೆಲ್ಲೇ ಆಸ್ಪದಲ್ಲ ಅಂತ ನಿನ್ನೆ ಈ ಯಾರು ಮಹಾದೇವಪ್ಪ ಹೇಳ್ತಾರೆ. ಮಹಾದೇವಪ್ಪ ನಿಮಗೆ ಎತ್ತರ ಕೊಡ್ತೀರಿ, ನೀವು ಒಂದೇಳಿ ಬುದ್ಧಿವಂತಿದ್ರೆ, ನೀವೊಂದು ಲಾ ಓದಿದ್ರೆ ನಮ್ಮ ಮುಂದೆ ನಿಮ್ಮ ಜೊತೆ ಮಾತಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ ಏನು? ಫೈಟ್ ಫಾರ್ ದಿ ಡಿಫರೆನ್ಸ್ ಕ್ಲಾಸ್ ಆಫ್ ದ ಸೊಸೈಟಿ. ಯಾವ ಜನ ಹೊಡೆದಿದ್ದಾರೋ, ತುಳಿತಕ್ಕೊಳಗಾಗಿರೋ, ಶೋಷಣೆಗೊಳಗಾಗಿರೋ ಅವರಿಗೆ ಸಂವಿಧಾನ ಇದೆ, ಸಂವಿಧಾನಬದ್ಧವಂತ ನ್ಯಾಯ ಸಿಗ್ತದೆ, ಅವ್ರಿಗೆ ಹಕ್ಕು ಸಿಗ್ತದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ರ ಮಗನೇ ನಮ್ಗ. ನೀ ಯಾಕೆ ಇದು ಕಾನೂನು ಬಾಹಿರ ಅಂತ ಹೇಳ್ತಿ? ನಾವು ಯಾಕೆ ಮೋಸ ಮಾಡ್ತಾ ಇದ್ರಿ? ನಾವು ನಿಮ್ ದುಶ್ಮನ್ಗಳ ಮನೆ ಐತದ ಯಾಕೆ ಅವ್ರಿಗೆ ಹೊಟ್ಟೆ ಕಿತ್ಬಂತು? ಈ ಸರ್ಕಾರ ಈ ನಮ್ಮ ಪರವಾಗಿ ಅಂತಿಲ್ಲ, 101 ಜಾತಿಗಳ ಪರವಾಗಿನೇ ಕೊಟ್ಟರು, ಕೇವಲ ಮಾದರಿ ಕೊಟ್ಟಿಲ್ಲ. ಆದ್ರೆ ಇವ್ರಿನ ಏನಂತ ಬೈಬೇಕು ಗೊತ್ತಿಲ್ಲ. ಯಾರು ಈ ಸಮಗಾರರಿಗೆ, ಗೌರವರಿಗೆ, ಬೇರೆ ಬೇರೆ ಎಷ್ಟಿದ ಬರ್ತಾರೋ ಲವಣಿಗರಿಗೆ ಅವ್ರಿಗೆ ಏನಾದ್ರು ಗೊತ್ತಿಲ್ಲ. ನಾವೇ ಬರೀ ಮಾಡಿದ್ರೆ 25-30 ವರ್ಷ ಇಸ್ಕೊಳ್ಳತ್ತೀವಿ. ನಮ್ಮ ಸಲುವಾಗಿ ಅವ್ರಿಗೆ ನಮಗಿಂತ ಎಂಜಾಯ್ಮೆಂಟ್ ಅವ್ರು ಮಾಡ್ತಾರೆ ಸರ್ಕಾರ ಸೌಲಭ್ಯ. ಆದ್ರೂ ಸಹಿತ ನಮ್ಮ ಹುಟ್ಟು ಕೂಡ ಇಷ್ಟೇ. ನಾವು ಸ್ವಾಭಿಮಾನಿ ಮಾತಾಡಿರ್ತೀವಿ, ಸಂಭಾಯಿಸಿದ್ದೀವಿ. ಆದ್ರೂ ಸಹಿತ ಬಿಸಿಲಾಗುವ ಮಳೆಗೆ ನಾವು ಫೈಟ್ ಮಾಡ್ತೀವಿ. ಆದ್ರೆ ಮಹಾದೇವಪ್ಪ ಇದು ಕೇಳಬೇಕು, ಒಂದು ವೇಳೆ ಇದು ಮೀಸಲಾತಿ 15% ಅನುಸಾರವಾಗಿ ಜಾರಿ ಆಗಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಸಿಗಾಗಲಿ ಅಥವಾ ನಮ್ಮ ಪರವಾಗಿ ಯಾವುದೇ ಪಕ್ಷ ಕೆಲಸ ಮಾಡಲಿಲ್ಲ ಅಂದ್ರೆ ಅವರಿಗೆ ನಾವು ಪಾಠ ಕಲಿಸಲೇಬೇಕು. ಇದು ನಮ್ಮ ಅಕ್ಕ ತಂಗಿಯರು, ನಮ್ಮ ಮಕ್ಕಳಲ್ಲಿ ಬೀಜ ಬಿಡ್ಬೇಕು. ಯಾವ ಸುಳ್ಳು ಮಕ್ಕಳು ನಾವು ಗುಲಾಮಿಲ್ಲ, ಯಾವುದೂ ನಾವು ಗುಲಾಮಿಲ್ಲ. ನಾವು ಈ ಭಾರತ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು, ಸಂವಿಧಾನಾತ್ಮಕವಾಗಿ ನಮ್ಮ ಹಕ್ಕದ, ಮೂಲಭೂತ ಹಕ್ಕದ. ಆ ಮೂಲಭೂತ ಹಕ್ಕಿಗಾಗಿ ನಾವು ಮಾತಿಗೆ ಯಾವ ಭಿಕ್ಷೆ ಬೀಳುತ್ತಿಲ್ಲ. ಹಾಗಾಗಿ ಇವತ್ತು ನಾವು ನೇರವಾಗಿ ಹೇಳ್ಬೇಕಾದ್ರೆ ನಮ್ಮ ವಿರೋಧ ಜಾತಿಗಳು ಅಲ್ಲಿ ಬಾಲ್ಕಿದಾಕೋ, ಬೀದರ್ದಾಕೋ, ಅವರಾದಾಕೋ, ಬೇರೆ ಬೇರೆ ಕಡೆ ಎಲ್ಲ ಸ್ಟ್ರೈಕ್ ಮಾಡ್ತಾರೆ. ಏನು ಸ್ಟ್ರೈಕ್ ಮಾಡ್ತಾರ? ಇದು ಒಳ ಮೀಸಲಾತಿಗಾರ ಅವ್ರು ಹೋಗಿ ಏನಾದ್ರು ಮಾತ್ರ ತಿನ್ಬಾರ್ದು, ಯಾರ್ಯಾಕೆ ತಿನ್ಬಾರ್ದು ಅಂತ 15% ಇವರು ನಮ್ಮನಿಗೆ ಆದ ಮಾತೆಲ್ಲ ಹೊಡ್ಕೊಂಡ್ರ ಅಲ್ಲಿ ಬೆಳ್ಳಿ ಎಲ್ಲ ಈ ಮಾದರಿ ಎಲ್ಲ ಹೋಗಲು. ಇವತ್ತ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ರು ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಆಯೋಗದ ವರದಿ ತಪ್ಪಿದೆ ಅಂತ ಹೇಳಿದಿರಿ, ಮಹಾದೇವ ಸ್ವಾಮಿ ವರದಿ ತಪ್ಪಿದೆ ಅಂತ ಹೇಳಿದಿರಿ. ಆ ನಂತರ ನೀವು ಸ್ವ ಇಚ್ಛೆಯಿಂದ ನಾಗಮೋಹನ್ ದಾಸ್ ವರದಿ ತಯಾರು ಮಾಡಕ್ ಬಂದಿರಿ. ನಾಗಮೋಹನ್ ದಾಸ್ ವರದಿ ಕೊಟ್ಟರು ಕೂಡ ಅದನ್ನು ಕೂಡ ತಪ್ಪಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವೇ ಒಂದು ವರದಿ ಮಾಡಿದಿರಿ 665. ಆಯ್ತಪ್ಪ, ನುಡಿದಂತೆ ನಡೀರಲ್ಲ, ಅದನ್ನು ತಪ್ಪು ಮಾಡಿ ಇವತ್ತ ಒಳ ಮೀಸಲಾತಿ ಜಾರಿ ಮಾಡಲಾರ್ದೆ ಇವತ್ತ ನೀವು 56,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದೀರಿ. ನಿಮ್ಗೆ ನಾಚಿಕೆ ಆಗೋದಿಲ್ವಾ ಸಿದ್ದರಾಮಯ್ಯ ಅವರೇ? ಇವತ್ತು ನೊಂದ ಬೆಂದ ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಈ ಜನಾಂಗಕ್ಕೆ ಅನ್ಯಾಯ ಆಗ್ತದಂತ ನಿಮ್ಗೆ ನೋವು ಆಗ್ತಾ ಇಲ್ವಾ? ಇವತ್ತು ಕ್ಯಾಬಿನೆಟ್ ಇದೆ, ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಈ ಮಾದಿಗರಿಗೆ ಅನ್ಯಾಯ ಆದರೆ ಇಡೀ ರಾಜ್ಯದಲ್ಲಿ ರಕ್ತದ ಖಾಲಿ ಹರಿತದಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಇವತ್ತು ಈ ಹೋರಾಟದ ಹಿನ್ನೆಲೆಯಲ್ಲಿ ಸುಮಾರು 23 ಜನ ಸತ್ತಿದ್ದಾರೆ ಮಂತ್ರಿಗಳೇ. ಹುಬ್ಬಳ್ಳಿ ಸಮಾವೇಶಕ್ಕೆ ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಸುಮಾರು 8 ಜನರು ಅಪಘಾತದಲ್ಲಿ ಈಡೇರಿಸಿ ಈ ಹೋರಾಟದ ಕಿಚ್ಚನ್ನು ಹೊತ್ಕೊಂಡು ಹೋಗಿರ್ತಕ್ಕಂಥ 8 ಮಂದಿನೂ ಮರಣ ಹೊಂದಿದ್ದಾರೆ. ಬಂದಿದ್ದಾರೆ. ಎಷ್ಟು ಹೋಗ್ಬೇಕು ಯಾಕ್ರಿ? ಒಂದೇ ಒಂದು ಧಾರವಾಡದಲ್ಲಿ ವಿದ್ಯಾರ್ಥಿಗಳನ್ನು ನೀವೇ ಹುರಿತಂಬಿಸಿ ಸ್ಟ್ರೈಕ್ ಮಾಡ್ರಿ ಅಂತ ನೀವೇ ಹೇಳಿ ಆ ಹುಡುಗರಿಗೆ ಬೆನ್ನೆಲುಬು ಆಗಿರ್ತಕ್ಕಂಥ ಯಾರ್ಯಾರಿದ್ದಾರ ಅದನ್ನು ಕೂಡ ಕೆಲವೇ ದಿವಸದಾಗ ಹೊರಗೆ ಬರ್ತದೆ. ಕಾಂಗ್ರೆಸ್ದವರೇ ನೀವು ಮಾಡಿಸಿ ಅವರಿಗೆ ಹುರಿತುಂಬಿಸಿ ನೀವು ಸ್ಟ್ರೈಕ್ ಮಾಡಿದ್ದೀರಿ. ಸಂತೋಷ ಲಾಡ್ ಅಂತಕ್ಕಂಥ ಒಬ್ಬ ಸಚಿವರು ಅವ್ರು ಹಿಂದಿದ್ದು ಆ ಸ್ಟ್ರೈಕ್ ಮಾಡಕ್ ಹಚ್ಚಿ ಅದೇ ಸ್ಟ್ರೈಕ್ ಮಾಡಿ ಇವತ್ತ ಒಳ ಮೀಸಲಾತಿ ಹುದ್ದೆ ತುಂಬಿಕೊಳ್ಳಕ ನೀವು ವಿರೋಧ ಮಾಡ್ತಾ ಇದ್ದೀರಿ. ಅದಕ್ಕೆ ದಯವಿಟ್ಟು ಮಾದಿಗರಿಗೆ ಕೆಣಕಲಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ವೋಟ್ ಹಮಾರ ರಾಜ್ ತುಮಾರ ನಹಿ ಚಲೇಗಾ ಏ ಬಹುತ ದಿನ ನಹಿ ಚಲೇಗಾ. ಮಾದಿಗರು ಒಂದು ವೇಳೆ ತಿರುಗಿ ಬಿದ್ದರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗ್ಲಕ್ಕ ಕೆಲವು ದಿನಗಳು ಬಂದು ಇವತ್ತ ಮಾದಿಗರಿಗೆ ಅವೇರ್ನೆಸ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಿದ್ದೇನೆ. ಇದಕ್ಕೆ
ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕದಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಈ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ರಿ, ಇಲ್ಲ ಅಂದ್ರ ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯ ಅವರೇ ನೀವು ಮನೆಗೆ ಹೋಗ್ರಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಜಿಲ್ಲೆಯಲ್ಲಿ ಇಂತಹ ಸುಡು ಬಿಸಿಲಲ್ಲಿ ಮಾದಿಗರ ಒಕ್ಕೂಟದ ಸಮಿತಿ ವತಿಯಿಂದ ಎಲ್ಲರೂ ನಾವು ಇವತ್ತು ಪ್ರತಿಭಟನೆ ಮುಖಾಂತರ ಬಂದಿದ್ದೀವಿ. ಇನ್ನು ಮುಂದೆ ಕ್ರಾಂತಿಯ ಕೈಯಲ್ಲಿ ಕ್ರಾಂತಿಯ ದೀಪ, ಕ್ರಾಂತಿಯ ಬೆಂಕಿ ಇಟ್ಕೊಂಡು ನಾವು ಬರಬೇಕಾಗ್ತದ. ಅದಕ್ಕೆ ಇವತ್ತೇ ಕ್ಯಾಬಿನೆಟ್ನಲ್ಲಿ ನೀವು ಜಾರಿ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿ ನನ್ನ ಮಾತು ಮುಗಿಸ್ತೀನಿ. ಓಟ್ ಕೇಳಕ್ ಬಂದ ನಮ್ ಬೂಟ್ ನಿಮ್ ತಲೆ ಮ್ಯಾಗ ಇರ್ತಾವ ಹೇಳ್ತೀನಿ. ನೀವೇನಾದ್ರೂ ಒಂದ್ ಅಪ್ಪ ಹುಟ್ಟಿದ್ರೆ 5 ಗ್ಯಾರಂಟಿ ಕೊಟ್ಟಾಗ 6ನೇ ಗ್ಯಾರಂಟಿ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿದಿ. ನಿಮ್ ಅಪ್ಪಗೆ ಹುಟ್ಟಿದ್ರೆ ಅದನ್ನು ಒಳ ಮೀಸಲಾತಿ ಜಾರಿ ಮಾಡಿ ತೋರಿಸ್ಬೇಕ. ಇದು ನಾಮೋಹನ್ ದಾಸ್ ವರದಿ 110 ಕೋಟಿ ಕೊಟ್ಟಿ ಸರ್ವೆ ಮಾಡಕ್ ಹಚ್ಚಿ ಆ ನಾಮೋಹನ್ ದಾಸ್ ವರದಿನೂ ಸರಿಯಾಗಿಲ್ಲ ಅಂತ ಈಗ ನೀನು ಎಸ್ ಸಿ ಮಾದೇವಪ್ಪನೇ ಮತ್ತು ಒಂದು ವರದಿ ತಯಾರು ಮಾಡ್ರಿ, ಅದಕ್ಕೂ ನಾವು ತಯಾರಿದ್ದೇವೆ. ಇಲ್ಲ ಅಂದ್ರೆ 12 ವರ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯದಂತ ನಮ್ಮ ಮಾದಿಗರ ಕಾಂಗ್ರೆಸ್ ಪಕ್ಷ ಹೊತ್ತುವರೆದು ನಿಮಗ ಚಪ್ಪಲಿ ಹಾರಾಕ್ ಮ್ಯಾನ್ಗೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಇವತ್ತು ಕ್ಯಾಬಿನೆಟ್ದಲ್ಲಿ ಒಳ ಮೀಸಲಾತಿ ಜಾರಿ ಘೋಷಣೆ ಮಾಡ್ಬೇಕು. ಇಲ್ಲ ಅಂದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ರೋಡಲ್ಲಿ ನಾವು ಮಾದಿಗರು ಯಾವ ರೀತಿ ಹೋರಾಟ ಮಾಡ್ತೇವೆ ಅಂತ ನಿಮ್ಗೆ ಯಾರಿಗೂ ಹೇಳಲ್ಲ. ನೀವು ಪೊಲೀಸ್ ಅಧಿಕಾರಿಗಳಿಂದ ಎಷ್ಟು ಜನರಿಗೆ ನಮಗೆ ಅರೆಸ್ಟ್ ಮಾಡ್ತೀರಿ ನೋಡೋಣ. ಒಂದವ ರಕ್ತ ಕ್ರಾಂತಿ ಆದ್ರೂ ಪರವಾಗಿಲ್ಲ, ನಮ್ ಜೀವ ಹೋದ್ರೂ ಪರವಾಗಿಲ್ಲ, ನಮ್ಮ ನ್ಯಾಯ ನಾವು ಪಡೆದೇ ಪಡ್ಕೋತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಮಾದಿಗ. ಆಯ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರದ ಮೇಲೆ ಬಿಟ್ಟಿದೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ, ಈ ಭಂಡ ಸರ್ಕಾರ, ನಾಚಿಕೆ ಇಲ್ಲದ ಸರ್ಕಾರ, ನೀತಿ ಇಲ್ಲದ ಸರ್ಕಾರ, ಮಾನಗೇಡಿ ಮಾದೇವಪ್ಪ ಇಟ್ಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಮಾಡೋದಕ್ಕೋಸ್ಕರ ಸದಸ್ಯ ಆಯೋಗ ಸರಿ ಇಲ್ಲ, ಮಾಧುಸ್ವಾಮಿ ಆಯೋಗ ಸರಿ ಇಲ್ಲ, ಕಾಂತರಾಜ್ ಆಯೋಗ ಸರಿ ಇಲ್ಲ ಅಂತ ಹೇಳ್ಕೊಂಡು ಮಾದೇವಪ್ಪ ನಿಮ್ಮ ಅಪ್ಪನ ಮನೆ ದುಡ್ಡು ಖರ್ಚು ಮಾಡಿದ್ದೀನಿ ನಾನು 110 ದುಡ್ಡು ಖರ್ಚು ಮಾಡಿ 110 ಕೋಟಿ ದುಡ್ಡು ಖರ್ಚು ಮಾಡಿ ಮತ್ತೊಂದು ಸಲ ನಾಮೋಹನ್ ದಾಸ್ ಕಮಿಷನ್ ಕೂಡಿಸಿ ಪ್ರತಿ ಹಳ್ಳಿಗೂ, ಪ್ರತಿ ಗ್ರಾಮಕ್ಕೂ, ಪ್ರತಿ ತಾಲೂಕಿಗೂ ಜಿಲ್ಲೆದಂತ ಅಷ್ಟೊಂದು ದುಡ್ಡು ನಿಮ್ಮ ಅಪ್ಪನ ದುಡ್ಡು ಎಲ್ಲ ಜನಗಣತಿ ಮಾಡಿಸಿದ್ವಿ. ಆ ದುಡ್ಡು ಸಾರ್ವಜನಿಕ ಜನರ ದುಡ್ಡು, ಅದು ನಾವೆಲ್ಲ ತೆರಿಗಟ್ಟಿರ್ತಕ್ಕಂಥ ದುಡ್ಡು ಎಲ್ಲ ಸರ್ವೆ ಮಾಡಿಸಿ ಇವಾಗ ಮೊನ್ನೆ ಮತ್ತೆ ಇದೇ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲರೂ ಕೂಡಿ ಹೊಸದಾಗಿ ಅಂಕಿತನಾಮ ಹಾಕಿ ಹೊಸದೇ ಬಿಲ್ ಪಾಸ್ ಮಾಡಿ ಗೌರವ ರತ್ನ ಕೇಳ್ತೀರಿ. ಗೌರವ ರತ್ನ ಹೋದಾಗ ಇದೇ ಕಾರಜೋಳ ಸಾಹೇಬರು, ಏನಾರಾಯಣ ಸ್ವಾಮಿ ಸಾಹೇಬರು ಅನೇಕ ಜನರು ಹೋಗಿ ಅದರಲ್ಲಿ ಅನೇಕ ಅಡಕು ತೊಡಕುಗಳಿದೆ, ಅದು ಸರಿಪಡಿಸು ಅಂತ ಹೇಳಿದಾಗ ಸರಿಪಡಿಸಿ ಮೊನ್ನೆ ಸಮಾಜ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪರ್ ಆಗಿರ್ಬೋದು, ತಿಮ್ಮಪ್ಪರ್ ಆಗಿರ್ಬೋದು, ಅನೇಕ ರೈಟ್ ಸಮಾಜದ ಮಂತ್ರಿಗಳು ಕೂಡ ಹೋದಾಗ ಅಲ್ಲಿರ್ತಕ್ಕಂಥ ರಾಜ್ಯಪಾಲರು ಅಂಕಿತನಾಮ ಹಾಕಿ ಕಳಿಸಿದ್ರು. ಆದರೆ ಸಾಯಂಕಾಲ ಬಂದ ತಕ್ಷಣ ಗುರುವಾರ ದಿನ ಏನು ನಾಟಕ ಮಾಡಿದ್ರು ಇದೇ ಮಾದೇವಪ್ಪ, ಅಲ್ಲಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಹಾಗೂ ಜಿ ಪರಮೇಶ್ವರ್ ಅವರು, ಇಲ್ಲ ಮುನಿಯಪ್ಪರೇ ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗಿಗಳ ಉದ್ಯೋಗಗಳು ಭುಗಿಲೆತ್ತಿದ ಹೋರಾಟ, ಧಾರವಾಡ ಹುಬ್ಬಳ್ಳಿಯಲ್ಲಿ ಸುಮಾರು 2 ಲಕ್ಷ ಜನ ಸೇರಿ ಹೋರಾಟ ಮಾಡ್ತಾ ಇದ್ರ. ಆದ್ದರಿಂದ ಒಳ ಮೀಸಲಾತಿ ಇವಾಗ ಮಾಡೋದು ಬೇಡ, ಭವಿಷ್ಯದ ಕಾಲದಲ್ಲಿ ಮಾಡೋಣ ಅಂತ ಹೇಳಿದ್ರು. ನಿಮ್ಮ ನಾಚಿಕೆ ಆಗೋಲ್ಲ ಸಿದ್ದರಾಮಯ್ಯರೇ, ನಿಮ್ಮ ನಾಚಿಕೆ ಆಗಲ್ಲ ಮಾದೇವಪ್ಪನವರೇ. ಈ ರಾಜ್ಯದಲ್ಲಿ ಮಾದಿಗರು ಸುಮಾರು 35 ವರ್ಷದಿಂದ ಹೋರಾಟ ಮಾಡ್ತಿದ್ರ. ಅನೇಕ ಜನ ಮಾದಿಗರು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರ, ಅನೇಕ ಜನರು ಲಾಟಿ ಏಟಿಗೆ ಬಲಿಯಾಗಿದ್ದಾರ, ಎಷ್ಟೋ ಜನರು ಇವತ್ತು ನಮ್ಮ ಮಧ್ಯದಿಲ್ಲ. ಆದರೂ ಸುಪ್ರೀಂ ಕೋರ್ಟು ಈ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಟ್ಟ ಮೇಲೆ ನಾವೆಲ್ಲರೂ ಖುಷಿಯಿಂದಿದ್ದೀವಿ. ಅದು ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಈ ಸಿದ್ದರಾಮಯ್ಯ ನಾಚಿಕೆ ಆಗಬೇಕು. ಸಿದ್ದರಾಮಯ್ಯನ ಕಡೆ ಹೇಳ್ತಾರ ನಾನು ಹರಿಕಾರದ ಪರವಾಗಿದ್ದೀನಿ, ಸಾಮಾಜಿಕ ನ್ಯಾಯದ ಪರವಾಗಿದ್ದೀನಿ, ಅಹಿಂದ ನಾಯಕ ಇದ್ದೀನಿ ಅಂತ ಹೇಳ್ತಿದ್ವಿ. ಎಲ್ಲಿದ್ದಪ್ಪ ನೀ ಅಹಿಂದ ನಾಯಕ? ನೀನೊಬ್ಬ SC ಮಾದೇವಪ್ಪನ ಗುಲಾಮನಾಗಿ ಅವ್ನ ಕೈಗೊಂಬೆ ಕೆಲಸ ಮಾಡುತ್ತೆ ಅಂತ ನಾನು ಗಂಟೆ ಗೊಚ್ಚಿ ಹೇಳ್ತೇನೆ. ನಾಚಿಕೆ ಆಗಬೇಕು, ನೀ ಸಮಾಜ ಪರವಾಗಿರ್ತ ಅಂತ ಹೇಳ್ತೀವಿ. ಬಂಧುಗಳೇ, ಇವತ್ತಿನ ದಿವಸ ಬೀದರ್ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ಇವತ್ತು ಸ್ವ ಇಚ್ಛೆಯಿಂದ, ಸ್ವ ಮನಸ್ಸಿನಿಂದ ಹುಮ್ನಾಬಾದ್ ಆಗಿರ್ಬೋದು, ಪಾಲ್ಕಿ ಆಗಿರ್ಬೋದು, ಔರಾದ್ ಆಗಿರ್ಬೋದು, ಬಸವಕಲ್ಯಾಣ ಆಗಿರ್ಬೋದು, ಸೌತ್ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಬರೀ 2ನೇ ದಿನದಲ್ಲಿ ಮೀಟಿಂಗ್ ಮಾಡಿ ಸಮಾಜ ಅಳಿವಳಿ ಪ್ರಶ್ನೆ ಅದ, ತಾವೆಲ್ಲರೂ ಬರ್ಬೇಕಂದಾಗ ಮೂಲೆಯಿಂದ ಎಲ್ಲ ಹೋರಾಟಗಾರರು ಕೂಡ ಇಲ್ಲಿರ್ತಕ್ಕಂಥ ಕೂಡ ಯಾರು ಸಾಧಾರಣ ಅಲ್ಲ, ನೀವೆಲ್ಲ ಹೋರಾಟಗಾರರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೀದರ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಸಿದ್ದರಾಮಯ್ಯರೇ ತಾವು ಮಾಧ್ಯಮದ ಮುಖಾಂತರ ನೋಡ್ತಿರ್ಬೋದು, ಕೂಡಲೇ 56,000 ಚಿಲ್ಲರೆ ಹುದ್ದೆಗಳು ಕೂಡಲೇ ರದ್ದುಪಡಿಸಿ ಒಳ ಮೀಸಲಾತಿ ಜಾರಿ ಮಾಡಿ ಹುದ್ದೆಗಳು ಆಯ್ಕೆ ಮಾಡ್ಬೇಕಂತ ಇವತ್ತು ಸ್ವಲ್ಪ ಒಂದು ಟೆಸ್ಟ್ ಕೊಟ್ಟಿದ್ದು ಅಷ್ಟೇ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಂತ ಬೀದರಲ್ಲ, ಕರ್ನಾಟಕ ರಾಜ್ಯದಂತ ಇವತ್ತು ರಕ್ತದ ಪಾತ ಹರಿಸ್ತೇವೆ ಅಂತ ವೇದಿಕೆ ಮುಖಾಂತರ ಹೇಳ್ತೀನಿ. ತಾವೆಲ್ಲರೂ ಇವತ್ತು ಅಥವಾ ನಾಳೆ ನೋಡಿಕೊಂಡು
ಮುಂದಿನ ಹೋರಾಟಕ್ಕೆ ತಾವೆಲ್ಲರೂ ಮಾಡು ಅಥವಾ ಮಡಿ ಎಂಬ ಹೋರಾಟಕ್ಕೆ ತಯಾರಾಗಬೇಕು. ಡೂ ಆರ್ ಡೈ ಅಂತ ಹೇಳ್ತೀನಿ. ಒಂದು ಮನೆಯಲ್ಲಿ 4 ಮಂದಿ ಇದ್ರ ಒಬ್ಬ ಮಗನ ಸತ್ಯದ ಸಮಾಜ ಕಡೆ ಹೊರಗಬೇಕಂತೇಳಿ ತಮ್ಮಲ್ಲಿ ಕಳ್ಕೊಳ್ಳಿ. ನಾನು ಹೇಳ್ಕೊಂಡು ಹೇಳ್ತೀನಿ, ಒಂದು ಮನೆ 4 ಮಂದಿ ನಮ್ಮ ತಾಯಿ ಇರ್ತೀರಂದ್ರೆ ಸಮಾಜ ನ್ಯಾಯ ಕೊಡೋಗೋಸ್ಕರ ಒಬ್ಬರು ಒಂದು ಲಾಠಿ ತೊಗೊಂಡು ಒಬ್ಬರು ಹೊರಗೆ ಹಾಕ್ತೀವಿ, ನ್ಯಾಯ ಪಡಿತೀವಿ, ಸರ್ಕಾರ ಉಳಿಸ್ತೀವಿ. ಮುಂದಿನ ದಿನದಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ತಕ್ಕ ಪಾಠ ಕಳಿಸ್ತೀವಿ. ಒಳ ಮೀಸಲಾತಿ ಹುರಿದಿರ್ತಕ್ಕಂಥ ಯಾರೇ ಸಚಿವರು ಇರ್ಬೋದು ಅವ್ರಿಗೆ ಮುಂದಿನ ದಿನದಲ್ಲಿ ನಮ್ಮ ಮಾದಿಗರು ಸೋಲಿಸ್ತೀವಿ ಅಂತ ವೇದಿಕೆ ಮುಖಾಂತರ ಹೇಳ್ತೀನಿ. ಸಮಯ ಭಾಳ ಆಗಿದೆ. ಹೊಸ ಹುದ್ದೆಗಳ ನೇಮಕಾತಿಯನ್ನು ತಡೆಯುವ ಮನವಿ. ಈ ಸಮುದಾಯದ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಸರ್ಕಾರದ ಆದೇಶ ಇದೆ. ಒಳ ಮೀಸಲಾತಿ ಹೋರಾಟಗಾರ ಇರ್ತಕ್ಕಂಥ ಎಲ್ಲ ರೌಡಿಸರು ತೆಗಿಬೇಕಂತೇಳಿ ಎಲ್ಲ ಜಿಲ್ಲೆ ಅಂತ ಹೇಳಿದ್ರೆ ಬೀದರ್ ಜಿಲ್ಲೆಯಲ್ಲಿ ತೆಗ್ತಾರೆ. ಹೋರಾಟಗೋಸ್ಕರ ಮೇಡಮ್ ರೌಡಿ ಸೀಟ್ ಹಾಕಿದ್ದಾರೆ ಪೊಲೀಸರು, ಅದಕ್ಕೆ ಅವು ರೌಡಿ ಸೀಟ್ಗಳು ತೆಗೀರಿ ಅಂತಂದು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.